ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಜೂರ್ ಸ್ಟೋರೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಜೂರ್ ಸ್ಟೋರೇಜ್ ಅಂದ್ರೆ ಏನು, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಡಿಸ್ಕಸ್ ಮಾಡೋಣ. ಅಜೂರ್ ಸ್ಟೋರೇಜ್ ಅಬೌಟಲ್ಲಿ 4 ಥರ ಸ್ಟೋರೇಜ್ ಇದೆ. ಒಂದು ಬ್ಲಾಕ್ ಸ್ಟೋರೇಜ್, ಫೈಲ್ ಸ್ಟೋರೇಜ್, ಕ್ಯೂ ಸ್ಟೋರೇಜ್, ಟೇಬಲ್ ಸ್ಟೋರೇಜ್. ಇವತ್ತು ನಾವು ಡಿಸ್ಕಸ್ ಮಾಡೋಣ ಬ್ಲಾಕ್ ಸ್ಟೋರೇಜ್ ಅಂದ್ರೆ ಏನು, ಇದ್ರ ಬಗ್ಗೆ ಡಿಸ್ಕಸ್ ಸ್ವಲ್ಪ. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀವಿ. ಈ 4 ಡಿಫ್ರೆನ್ಸ್ ಏನಿರ್ತದೆ. ಬ್ಲಾಕ್ ಸ್ಟೋರೇಜ್ ಅಂತಾರೆ ಲೈಕ್ ನಿಮ್ಮ ಪರ್ಸನಲ್ ಡೇಟಾ, ಇಮೇಜು, PDF, ವಿಡಿಯೋಸು, ಎನಿ ಕೈಂಡ್ ಆಫ್ ಡೇಟಾ, ಇಮೇಜಸ್ಸು, ಅವನ್ನೆಲ್ಲ ನೀವು ಬ್ಲಾಕ್ ಸ್ಟೋರೇಜ್ ಅಂತಾರೆ. ಫೈಲ್ ಸ್ಟೋರೇಜ್ ಅಂದ್ರೆ ಲೈಕ್ ಫೈಲ್ ಶೇರಿಂಗು, ಒಂದು ಫೈಲ್ ಥರ ಇಡೋದು, ಲೈಕ್ SMP ನಮ್ಮ ವಿಂಡೋಸ್ ಸರ್ವರಲ್ಲಿ ಫೈಲ್ ಶೇರಿಂಗ್ ಮಾಡ್ತಲ್ಲ, ಅದೆಲ್ಲ ಫೈಲ್ ಸ್ಟೋರೇಜು. ಕ್ಯೂ ಸ್ಟೋರೇಜ್ ಅಂದರೆ ನೀವು ಒಂದು ಅಪ್ಲಿಕೇಶನ್ಗೆ ಏನಾದರೂ ಇದು ಮಾಡಬೇಕಾದ್ರೆ, ಆಕ್ಸೆಸ್ ಮಾಡಬೇಕಾದ್ರೆ ಅಲ್ಲಿ ನಂಬರ್ ಆಫ್ ಕ್ಯೂ ರಿಕ್ವೆಸ್ಟ್ ಹೋಗ್ತಾ ಇರುತ್ತೆ ಸರ್ವರ್ಗೆ, ಅಲ್ಲಿ ಕ್ಯೂ ಆಗುತ್ತೆ, ಅಲ್ಲಿ ಸ್ಟೋರೇಜ್ ಇರ್ತದೆ, ಕ್ಯೂ ಸ್ಟೋರೇಜ್ ಅಂತ ಹೇಳ್ತಾರೆ. ಇದು ಟೇಬಲ್ ಸ್ಟೋರೇಜ್ ಅಂದರೆ ಟೇಬಲ್ ಸ್ಟೋರೇಜಲ್ಲಿ ಲೈಕ್ SQL, ನೋ SQL ಮತ್ತು ಸ್ಟ್ರಕ್ಚರ್ಡ್ ಡೇಟಾ, ಕೈಂಡ್ ಆಫ್ ಸ್ಟ್ರಕ್ಚರ್ಡ್ ಡೇಟಾ ನೀವು ಮೇಂಟೈನ್ ಮಾಡೋದು. ಇದು ಕ್ಯೂ ಸ್ಟೋರೇಜ್ ಮತ್ತು ಟೇಬಲ್ ಸ್ಟೋರೇಜ್ ಸ್ಟ್ರಕ್ಚರ್ಡ್ ಡೇಟಾ ನೀವು ಇಡ್ತೀರಾ. ಈ ಬ್ಲಾಕ್ ಸ್ಟೋರೇಜ್, ಫೈಲ್ ಸ್ಟೋರೇಜ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ನೀವು ಈ ಬ್ಲಾಕ್ ಸ್ಟೋರೇಜ್ ಎರಡಕ್ಕೂ ಅನ್ಸ್ಟ್ರಕ್ಚರ್ಡ್ ಡೇಟಾ ನೀವು ಸ್ಟೋರ್ ಮಾಡ್ತಾರೆ. ಸೊ ಇವಾಗ ಬ್ಲಾಕ್ ಸ್ಟೋರೇಜಲ್ಲಿ ಮೂರು ಟೈಪ್ಸ್ ಇದೆ. ಬ್ಲಾಕ್ ಸ್ಟೋರೇಜ್, ಅಪೆಂಡ್ ಸ್ಟೋರೇಜ್, ಪೇಜ್ ಸ್ಟೋರೇಜ್. ಬ್ಲಾಕ್ ಸ್ಟೋರೇಜ್ ಅಂದ್ರೆ ಲೈಕ್ ಎನಿ PDF, ವಿಡಿಯೋಸ್ ಇವನ್ನೆಲ್ಲ ಸ್ಟೋರ್ ಮಾಡ್ಬೋದು. ಅಪೆಂಡ್ ಬ್ಲಾಕ್ ಒಳಗೆ ಓನ್ಲಿ ಲಾಗ್ಸ್ ಫೈಲ್ಸ್ ಮಾತ್ರ ಸ್ಟೋರ್ ಮಾಡ್ಬೋದು. ಈ ಪೇಜ್ ಬ್ಲಾಕ್ ಒಳಗಡೆ ನೀವು ಒಂದು ವರ್ಚುವಲ್ ಮಷಿನ್ದು ವರ್ಚುವಲ್ ಮಷಿನ್ದು ಡೇಟಾ ಫೈಲ್ ಇರುತ್ತಲ್ವಾ, ಅದನ್ನೆಲ್ಲ ನೀವು ಈ ಕಡೆ ಸ್ಟೋರ್ ಮಾಡ್ಬೋದು ಈ ಪೇಜ್ ಬ್ಲಾಗಲ್ಲಿ. ಸೊ ಇವಾಗ ನಾವು ಪ್ರಾಕ್ಟಿಕಲ್ ಹೆಂಗೆ ಮಾಡ್ಬೋದು ಅಂತೇಳಿ, ಹೆಂಗೆ ಆಕ್ಸೆಸ್ ಮಾಡೋದು ಅಂತೇಳಿ ತಿಳ್ಕೊಂಡು ಇವಾಗ ಅಜೂರ್ ಪೋರ್ಟಲ್ ಹೋಗೋಣ. ಅಜೂರ್ ಪೋರ್ಟಲ್ ಸ್ಟೋರೇಜ್ ಅಕೌಂಟ್, ನಾವೊಂದು ಸ್ಟೋರೇಜ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ನನ್ನ ಹತ್ರ ಆಲ್ರೆಡಿ ರಿಸೋರ್ಸ್ ಗ್ರೂಪ್ ಇದೆ, ರಿಸೋರ್ಸ್ ಗ್ರೂಪ್ ಯೂಸ್ ಮಾಡ್ಕೊತೀನಿ. ಇದರಲ್ಲಿ ನಾನು ಟೆಸ್ಟ್ 012 ಆಲ್ರೆಡಿ ಇದೆ. ಇದು ಸ್ವಲ್ಪ ನೇಮು ರಿಪೀಟ್ ಆಗಿರಬಾರ್ದು, ಆ ಥರ ಕೊಡಿ. ಇಲ್ಲಿ ಕ್ಯಾಪಿಟಲ್ ಲೆಟರ್ ಹಾಕಿದ್ರೆ ತೊಗೊಳ್ಳಲ್ಲ, ಇಲ್ಲ ಸ್ಮಾಲ್ ಲೆಟರ್ಸ್ ಎಲ್ಲ ಇರಬೇಕು. ನಂದು ರಿಸರ್ಚ್ ಗ್ರೂಪ್ ಇರೋದು ಈ ಝೋನಲ್ಲಿ, ಈಸ್ಟ್ US ಅಲ್ಲಿ. ಪ್ರೈಮರಿ ಸರ್ವಿಸಸ್ ಲೈಕ್ ಇಲ್ಲಿ ನಾನು ಬ್ಲಾಕ್ ಸ್ಟೋರೇಜ್ ಅಂತ ತಗೊಳ್ತೀನಿ. ನಾವು ಮಾಡ್ತಾರೆ ಬ್ಲಾಕ್ ಸ್ಟೋರೇಜು. ಇದು ಪರ್ಫಾರ್ಮೆನ್ಸ್ ಅಂದರೆ ಇದು ಸ್ಟ್ಯಾಂಡರ್ಡು, ಪ್ರೀಮಿಯಮ್. ಇದನ್ನು ನೀವು ಹೆಂಗೆ ಬೇಕು ಅಂತಂದರೆ ಇದು HDD ಹಾರ್ಡ್ ಡಿಸ್ಕ್, ಬಿಗ್ ಹಾರ್ಡ್ ಡಿಸ್ಕ್ ಬರುತ್ತಲ್ಲ ಅದು. ಪ್ರೀಮಿಯಮ್ ಅಂದರೆ SSD. ಇದು ಸ್ವಲ್ಪ ಸ್ಪೀಡ್ ಕಡಿಮೆ ಇರುತ್ತೆ, ಇದು ಸ್ವಲ್ಪ ಸ್ಪೀಡ್ ಜಾಸ್ತಿ ಇರುತ್ತೆ. ಇದು ನೀವು ಒಂಥರ ಹೆಂಗಂದರೆ ಇದು HDD ಹಾರ್ಡ್ ಡಿಸ್ಕು, ಇದು SSD ಆ ಥರ ತಿಳ್ಕೊಬೋದು. ರಿಡಂಡೆನ್ಸಿ, ಇವಾಗ ನಿಮ್ಮ ಬ್ಲಾಕ್ ಸ್ಟೋರೇಜ್ ಮಲ್ಟಿಪಲ್ ಝೋನಲ್ಲಿ ಸ್ಟೋರ್ ಆಗ್ಬೇಕಂದ್ರೆ ಇಲ್ಲಿ ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಝೋನ್ ಟು ಝೋನು, ರೀಜನ್ ಟು ರೀಸನ್ನು. ಈ ಥರ ನನಗಿದು ಟೆಸ್ಟಿಂಗ್ ಪರ್ಪೋಸು ನಾನು ಲೋಕಲ್ ರಿಡಂಡೆನ್ಸಿ ತೊಗೊಳ್ತೀನಿ. ಇಲ್ಲಿ ಬ್ಲಾಕ್ ಸ್ಟೋರೇಜ್ ಹಾಟ್ ಅಂದರೆ ಫ್ರೀಕ್ವೆಂಟಾಗಿ ನೀವು ಆಕ್ಸೆಸ್ ಮಾಡ್ತಿರ್ತಾರೆ. ಕೂಲ್ ಅಂತದ್ದು ಯಾವಾಗೋ ಒಂದ್ಸತಿ ಬ್ಯಾಕಪ್ ಪರ್ಪೋಸು. ಕೋಲ್ಡ್ ಅಂದರೆ ಇದು ಒಂಥರ ಬ್ಯಾಕಪ್ ಕೂಲ್ ಅಂದರೆ ಇದು ರೇರ್, ಯಾವಾಗೋ ಒಂಥರ ನಿಮ್ಗೆ ನೀಡ್ ಇರುತ್ತೆ ಅವಾಗ ತೊಗೊಳ್ಳೋದು. ಕೋಲ್ಡ್ ಅಂದರೆ ಲೈಕ್ ಎ ಬ್ಯಾಕಪ್, ಆರ್ಕೈವ್ ಮಾಡಿದಾಗೆ ಅಂತ. ನಾವು ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ತಿರ್ತೀವಿ, ಹಾಟ್ ಟಿಯರ್ನ ತೊಗೊಳ್ತೀವಿ ನಾವು. ನೆಕ್ಸ್ಟ್ ಪಬ್ಲಿಕಲ್ಲಿ ಎನೇಬಲ್ ಮಾಡಿರ್ತೀವಿ. ನೆಕ್ಸ್ಟ್ ಕ್ರಿಯೇಟ್, ರಿಮೂವ್, ಕ್ರಿಯೇಟ್.
ಡೆಪ್ಲಾಯ್ ಆಗ್ತದೆ ಇವಾಗ. ಡೆಪ್ಲಾಯ್ ಆಯಿತು. ಇಲ್ಲಿ ಬಂದು ಇದನ್ನೊಂದು ಸ್ಟೋರೇಜ್ ಅಕೌಂಟ್. ಇಲ್ಲಿ ಬಂದು ನಾನು ಒಂದು ಕಂಟೈನರ್, ಇಲ್ಲಿ ಇದೆ ನೋಡಿ, ಕಂಟೈನರ್, ಬ್ಲಾಕ್ ಸ್ಟೋರೇಜು, ಫೈಲ್ ಸ್ಟೋರೇಜ್, ಕ್ಯೂ ಸ್ಟೋರೇಜ್, ಟೇಬಲ್ ಸ್ಟೋರೇಜ್. ಸೊ ನಾನು ಇದರಲ್ಲಿ ಒಂದು ಕಂಟೈನರ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇದು ಡಿಫಾಲ್ಟಾಗೆ ಇರುತ್ತೆ. ಒಂದು ಟೆಸ್ಟಿಂಗ್ ಪರ್ಪಸ್ ನಾನು ಕ್ರಿಯೇಟ್ ಮಾಡ್ತೀನಿ. ಲೈಕ್ ಟೆಸ್ಟ್ 01 ಕ್ರಿಯೇಟ್. ಇದರಾಗ ನಾನು ಡೇಟಾ ಅಪ್ಲೋಡ್ ಮಾಡ್ತೀನಿ, ಎನಿ ಕೈಂಡ್ ಆಫ್ ಡೇಟಾ. ಈಗ ನಾನೊಂದು ಅಲ್ಟ್ರಾ ವ್ಯೂವರ್ ಸೆಟಪ್ ಫೈಲ್ ಮತ್ತು ಒಂದು ವೋಲ್ಟು ಎರಡು ಅಪ್ಲೋಡ್ ಮಾಡ್ತೀನಿ. ಎಸ್, ಎರಡಿಗೆ ಅಪ್ಲೈ ಆದು. ಇದನ್ನ ಈಗ ಅಪ್ಲೈ ಆಯ್ತಲ್ಲ, ಇದನ್ನ ನಾವು ಲೋಕಲಿ ಹೆಂಗೆ ಆಕ್ಸೆಸ್ ಮಾಡ್ಬೋದು